ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯ ಕೋಡಿಯಾಲ ಗ್ರಾಮದಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ತುಮಕಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಗ್ರಾಮದಲ್ಲಿ ಗ್ರಂಥಾಲಯಗಳನ್ನು ತೆರೆದಾಗ ಮಾತ್ರ ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತದೆ ಮತ್ತು ಮನೆಗೊಂದು ಅಂಬೇಡ್ಕರ್ ಹುಟ್ಟುತ್ತಾರೆ ಎಂದರು. ನಾವೆಲ್ಲ ದೇವಸ್ಥಾನವನ್ನ ಕಟ್ಟೋ ಬದಲು ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿದಾಗ ಹಿಂದುಳಿದ ವರ್ಗಗಳು ವಿದ್ಯಾವಂತರಾಗುತ್ತಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೋಡಿಯಾಲ ಮಹದೇವ, ಶಿವನಂಜಪ್ಪ, ಕೋಡಿಯಾಲ ನಾರಾಯಣಪ್ಪ, ಕೀರ್ತಿರಾಜ್, ರೈತ ಸಂಘದ ಮುಖಂಡ ಮಂಜುನಾಥ್, ಚೇಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಪದ್ಮಾ, ಶಿವರಾಜ್, ಇರಕಸಂದ್ರ, ನರಸಿಂಹಮೂರ್ತಿ ಇನ್ನೂ ಮುಂತಾದ ಮುಖಂಡರು ಹಾಗೂ ಕೋಡಿಯಾಲ ಗ್ರಾಮದ ಗ್ರಾಮಸ್ಥರು ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ವರದಿ ಅನಿಲ್ ಕುಮಾರ್, ತುಮಕೂರು. ದೇವರು ಅಂದ್ರೆ ಏನು ಭಯ ಭಕ್ತಿನೋ, ದೇವರು ಎಲ್ಲೂ ಇರಲ್ಲ. ನಮ್ಮಲ್ಲಿ ನಮ್ಮ ಆತ್ಮದಲ್ಲಿ ಅವನೇ ದೇವರು. ಅವನನ್ನ ಮರ್ತು ಬಿಡ್ತಾರೆ. ಕಲ್ಲು ಗುಡಿಲಿ ಹೋಗಿ ಪೂಜೆ ಮಾಡ್ತಾರೆ. ಹೋಗಿ ಒಂದ್ ಗುಡಿ ಪೂಜೆ ಮಾಡ್ತಾರ? ಇಲ್ಲ. ಇವ್ರೇನ್ ದುಡ್ಡು ಹಾಕಂಗಿಲ್ಲ. ಎಮ್ಮೆಲ್ಲೆ ಬರ್ತಾರೆ. ಒಂದೊಂದು ಕಾಲೋನಿಗೆ 3-4 ದೇವಸ್ಥಾನ, ಒಂದು ಗೊಲ್ಗಟ್ಟಿಲಿ 3-4 ದೇವಸ್ಥಾನ, ಒಂದು ಒಕ್ಕಲಿಗರ ಏರಿಯಾದಲ್ಲಿ 3-4 ದೇವಸ್ಥಾನ. ಆ ದೇವಸ್ಥಾನಕ್ಕೆ ದೀಪ ಹಚ್ಚೋರ ದಿಕ್ಕಿಲ್ಲ. ಅದೇ ದೇವಸ್ಥಾನದ್ದು. ಆ ದೇವಸ್ಥಾನಕ್ಕೆ ಹಾಕೋ ದುಡ್ಡನ್ನ ನಿಮ್ಮ ಊರಿನಲ್ಲಿ, ನಿಮ್ಮ ಏರಿಯಾಗಳಲ್ಲಿ ಒಂದೊಂದು ಗ್ರಂಥಾಲಯಗಳನ್ನ ಮಾಡಿದ್ರೆ ಅವತ್ತು ನಿಮ್ಮ ಮನೆಯಲ್ಲಿ ಅಂಬೇಡ್ಕರ್ ಹುಟ್ಟುತ್ತಾನೆ. ಅಂಬೇಡ್ಕರ್ ಸುಮ್ಮನೆ ಹುಟ್ಟಕ್ಕಾಗಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಯಾವತ್ತು ಪುಸ್ತಕ ಓದೋ ಅಭ್ಯಾಸ. ನೀವು ಪುಸ್ತಕ ಓದಕ್ಕೆ ಈಗ ಎಂಬ್ರಾಸ್ ತರ ಏನು PhD ಮಾಡೋ ಅವಶ್ಯಕತೆ ಇಲ್ಲ. ಕನ್ನಡ ಓದಕ್ ಬರೆಯಕ್ ಬಂದ್ರೆ ಸಾಕು ಪುಸ್ತಕ ಓದಕ್ಕೆ. ಒಂದು ಗ್ರಂಥಾಲಯಕ್ಕೆ ಹಾಕೊಡಕ್ ನಾವಿದ್ದೀವಿ. ದೇವಸ್ಥಾನ ಬಿಟ್ಬಿಡಿ, ಗ್ರಂಥಾಲಯ ಕೇಳಿ. ಗ್ರಂಥಾಲಯ ಕೇಳಿ, ನಿಮ್ಮೂರಿಗೆ ನಾವು ಗ್ರಂಥಾಲಯ ಮಾಡ್ಕೊಡ್ತೀವಿ. ನಾವಿದ್ದೀವಿ. ಯಾವತ್ತು ನಮ್ಮ ಮನೆಯಲ್ಲಿ ಅಂಬೇಡ್ಕರ್ನ ನಾವು ಹುಟ್ಟಿಸ್ತೀವಿ, ಅಂಬೇಡ್ಕರ್ನ ನಾವು ಬೆಳೆಸ್ತೀವಿ, ಅಂಬೇಡ್ಕರ್ನ ನಾವು ಪೋಷಣೆ ಮಾಡ್ತೀವಿ. ಅವತ್ತು ಆ ಅಂಬೇಡ್ಕರ್ ಹೆಸರಿಗೆ, ಈ ಸಂವಿಧಾನಕ್ಕೆ, ಈ ದೇಶಕ್ಕೆ, ಮಹಾತ್ಮ ಗಾಂಧಿಯವ್ರಿಗೆ ಎಲ್ಲದಕ್ಕೂ ಒಂದು ಅರ್ಥ ಬರುತ್ತೆ.